ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷ ಮದನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಅದು ನಮ್ಮ ಹಸ್ಬೆಂಡ್ ಮಾಡ್ತಾಯಿದ್ದಾರೆ. ಅದ್ರ ನೇಮ್ ಬಂದುಬಿಟ್ಟು ಚಿಕನ್ ಕಟ್ಲೆಟ್ ಅಂತ ಹೇಳ್ಬಿಟ್ಟು. ನೋಡಿ ಹೇಗಿರುತ್ತೆ. ಈ ಥರ ಚಿಕನ್ ತೊಗೊಂಬಿಟ್ಟು, ಚಿಕನ್ನು ಮತ್ತು ಆಲೂಗೆಡ್ಡೆ ಇತ್ತು ಅಂದರೆ ಎರಡೂ ನೀಟಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಬೇಕು. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಾಯಿತು. ಅದರ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ನೋಡಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕಟ್ ಮಾಡಿ ಇಟ್ಕೊಬೇಕು. ಮತ್ತು ಇಲ್ಲಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಿಕನ್ನೂ ಇದು ಮಾಡ್ಕೊತಾ ಇದ್ದಾರೆ. ಹಂಗೆಲ್ಲ ಮಾಡಬೇಕಾ? ತಿನ್ನಬಾರ್ದು. ನೀಟಾಗಿ ಮಾಡಿ. ಸ್ವಲ್ಪ ತಿನ್ನೋದಕ್ಕಿಂತ ನೋಡೋಕ್ಕೆ ಚೆನ್ನಾಗಿದ್ರೆ ಮನಸ್ಸಿಗೆ ಒಂದು ಖುಷಿ. ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು? ಹಾಂ, ಮೊಬೈಲಲ್ಲಿ ನೋಡಿ ಕಲ್ತಿದ್ದೀನಿ. ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದ? ಓಕೆ. ಸೈಡಿ ಬಾ ಆರ್ಯಮ್ಮ. ಇಲ್ಲಿ ನೋಡಿ, ಇದೊಂದು ಐತೆ ನಮ್ಮ ಮನೇಲೊಂದು ಮಂಕಿ, ಆರ್ಯ ಮಂಕಿ ಅಂತ ಇದೆ ಹೆಸರು. ಚಿಕ್ಕ ಮಂಕಿ, ಇದು ದೊಡ್ಡ ಮಂಕಿ. ನಾನು ಮಂಕಿ ಅಲ್ಲ. ನೋಡಿ, ಇವತ್ತು ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀವಿ ಗೈಸ್. ಯಾವಾಗ ಮದುವೆ? ಸದ್ಯದಲ್ಲೇ. ಮಗಳು ಅತ್ತೆ ಇಲ್ಲವಾ? ಹಾಂ. ಯಾವ ಊರಲ್ಲಿ? ಹುಡ್ಕಕ್ಕೆ ಹೋಗ್ತೀವಿ, ಹುಡುಕ್ತಾ ಇದೀವಿ. ಹೌದಾ? ನಿಂಗೆ ಹೆಂಗಿರ್ಬೇಕವ ಅತ್ತೆ? ಅತ್ತೆ ಹೆಂಗಿರ್ಬೇಕು ಆರ್ಯ? ನೋಡಿ ಗಾಯ್ಸ್, ಈ ಥರ ಆಗಿದೆ. ಇವಾಗ ಈ ಥರ ಮಾಡ್ಕೊಂಡಿದ್ದಾರೆ. ಏನೋ ನೋಡೋಣ, ಹೊಸದಾಗಿ ಟ್ರೈ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಸ್ವಲ್ಪ ಪುದೀನ ಸೊಪ್ಪು ಹಾಕಬೇಕು. ಸಾರಿ, ಕೊತ್ತಂಬರಿ ಸೊಪ್ಪು. ಸಾಂಬಾರು ಸೊಪ್ಪು ಹಾಕ್ತಾರೆ, ಹೇಳಿದ್ರೇ ಗೊತ್ತಾಗುತ್ತೆ. ಇದು ಸ್ವಲ್ಪ ಸಾಂಬಾರು ಪುಡಿ. ಹಾಂ, ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊತಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀವಿ. ಇದಕ್ಕೆ ಕಡಲೆ ಹಿಟ್ಟು ಹಾಕಬೇಕು. ಕಡಲೆ ಹಿಟ್ಟು ಇಲ್ಲ ಅಂದ್ರೂ ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು. ಸ್ವಲ್ಪ ನೋಡಿ, ಇದ್ದರೆ ಎರಡೂ ಹಾಕ್ಕೋಬೋದು ಅಲ್ವಾ? ಸ್ವಲ್ಪ ನೀರು, ಸ್ವಲ್ಪ ವಾಟರ್ ಹಾಕ್ಬೇಕೀಗ. ಆರ್ಯ, ನೀವು ತಿಂತೀರಾ? ಇವತ್ತು ಸ್ಕೂಲಿಗೆ ಬಂಕ್ ಹಾಕ್ಬಿಟ್ಟು ಏನು ಮಾಡ್ತಿದ್ದೀರಾ ನೀವು? ಸುಮ್ಮನೆ ಇದ್ರೆ ಏನು ಮಾಡ್ತಾಯಿದ್ದೀರಾ? ಅದಕ್ಕೆ ರಜಾ ಹಾಕಿದ್ರ ಸ್ಕೂಲಿಗೆ? ಓಹೋ, ಮ್ಯಾಮ್ಗೆ ಹೇಳ್ತೀನಿ ತಾಳು, ನಾಳೆ ಹೇಳ್ತೀನಿ. ಹೇಳಿದ ಮಾತು ಕೇಳಲ್ವಲ್ಲ? ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಥರ ಬೇಯಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ವಡೆ ಬೇಯಿಸ್ತೀವಲ್ಲ ಆ ಥರ ತವ ಮೇಲೆ ಬೇಯಿಸಿದರೆ ಎಷ್ಟು ನಿಮಿಷ ಬೇಯಿಸ್ಬೇಕ್ರಿ? 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಆಗ ನೀವು ತುಂಬ ಟೇಸ್ಟಿಯಾಗಿರುವಂತಹ ಚಿಕನ್ ಕಟ್ಲೆಟನ್ನು ಸವಿಬಹುದು. ಎಲ್ಲ ತಿಂದು ಕಂಪ್ಲೀಟ್ ಆಗಿ ವೀಡಿಯೋ ಮಾಡ್ತಾ ಇದ್ದೀವಿ.
ಆರ್ಯ ಹೇಗಿದೆ ಆರ್ಯ? ಆರ್ಯ ಹೇಗಿದೆ? ಏನದು? ಗೊತ್ತಿಲ್ಲ. ಕಟ್ಲೆಟ್. ಚಿಕನ್ ಕಟ್ಲೆಟ್. ಕಟ್ಲೆಟ್. ಹೇಗಿದೆ? ನೀವು ಮಾಡಿದ್ದು ನಿಮ್ಮನ್ನೇ ಕೇಳ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ನ್ಯೂ ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ತುಂಬ ಚೆನ್ನಾಗಿದೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿ. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹೀಗೆ ನ್ಯೂ ವೀಡಿಯೋಸ್ನ ಮಾಡ್ತಾಯಿರ್ತೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನೋಡಿದ್ರಲ್ಲ ಹೇಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಹೀಗೆ ಹೊಸ ವೀಡಿಯೋಸ್ನ ಮಾಡ್ತಾಯಿರ್ತೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ಅದೇ ಥರ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡ್ಬೋದಂತ ನೀವು ನನಗೆ ಹೇಳಿದ್ರೆ ನಾನು ಆ ಥರ ವೀಡಿಯೋಸ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.